ಒಂದು ಸಣ್ಣ ಹಳ್ಳಿಯಲ್ಲಿ ಆಮಿನಾ ಎಂಬ ವೃದ್ಧ ಮಹಿಳೆ ವಾಸಿಸುತ್ತಿದ್ದಳು. ಅವಳ ಜೀವನ ತುಂಬಾ ಸರಳ. ಬಡತನ ಇದ್ದರೂ ಅವಳ ಹೃದಯದಲ್ಲಿ ಯಾವಾಗಲೂ ಅಲ್ಲಾಹ್ ಮೇಲೆ ಭರವಸೆ ಇತ್ತು. ಆಮಿನಾ ಪ್ರತಿದಿನ ಬೆಳಿಗ್ಗೆ ಫಜ್ರ್ ನಮಾಜ್ ಮಾಡಿ ಅಲ್ಹಮ್ದುಲಿಲ್ಲಾಹ್ ಎಂದು ದಿನವನ್ನು ಆರಂಭಿಸುತ್ತಿದ್ದಳು. ಅವಳ ಮನೆಯ ಮುಂದೆ ಒಂದು ಹಳೆಯ ಹಣ್ಣು ಮರ ಇತ್ತು. ಆ ಮರದಿಂದ ಬಂದ ಹಣ್ಣುಗಳೇ ಅವಳ ದಿನನಿತ್ಯದ ಆಹಾರ. ಒಂದು ದಿನ ಆಮಿನಾ ಮರದ ಕೆಳಗೆ ಕುಳಿತು ಹಣ್ಣು ತಿನ್ನುತ್ತಿದ್ದಾಗ ಹಳ್ಳಿಯ ಕೆಲ ಮಕ್ಕಳು ಬಂದರು. ಅವರು ಹಸಿವಿನಿಂದಿದ್ದರು. ಆಮಿನಾ ತನ್ನ ಬಳಿ ಇದ್ದ ಹಣ್ಣುಗಳನ್ನು ಎಲ್ಲ ಮಕ್ಕಳಿಗೂ ಹಂಚಿದಳು. ಒಬ್ಬ ಹುಡುಗ ಕೇಳಿದನು, ಅಜ್ಜಿ, ನಿಮಗೆ ನಾಳೆ ತಿನ್ನಲು ಏನು ಉಳಿಯುತ್ತದೆ? ಆಮಿನಾ ನಗುತ್ತಾ ಉತ್ತರಿಸಿದಳು, ನನ್ನ ಬಳಿ ಅಲ್ಲಾಹ್ ಇದ್ದಾನೆ. ಅವನು ನನಗೆ ಯಾವಾಗಲೂ ಕೊಡುತ್ತಾನೆ. ಮರುದಿನ ಅದೇ ಮರದಲ್ಲಿ ಹಿಂದೆಗಿಂತ ಹೆಚ್ಚು ಹಣ್ಣುಗಳು ಬೆಳೆದವು. ಹಳ್ಳಿ ಜನರು ಇದನ್ನು ನೋಡಿ ಅಚ್ಚರಿಪಟ್ಟರು. ಅವರು ಅರಿತುಕೊಂಡರು, ದಾನ ಮತ್ತು ಶುಕುರ್ ಮಾಡಿದರೆ ಅಲ್ಲಾಹ್ ಬರಕತ್ ಕೊಡುತ್ತಾನೆ. ಆಮಿನಾಳ ಜೀವನ ಎಲ್ಲರಿಗೂ ಒಂದು ಪಾಠವಾಯಿತು. Please subscribe to the channel.